ಬೆಂಗಳೂರಿನಿಂದ ಮಹಾಲಿಂಗ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಹಾಲಿಂಗ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನಮ್ಮ ಬಗ್ಗೆನೇ ಕೇಳಬೇಕು. ತಮ್ಮ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳ್ತೀರಾ? 2/5/1991. 2/5/91. ಸಮಯ? ಬೆಳಗ್ಗೆ 8 ಗಂಟೆ. ಬೆಳಿಗ್ಗೆ 8 ಗಂಟೆ. ಏನು ತಮ್ಮ ಪ್ರಶ್ನೆ? ಮುಂದಿನ ಜೀವನದ ಬಗ್ಗೆ ಕೇಳು. ಮುಂದಿನ ಜೀವನ, ಭವಿಷ್ಯದ ಬಗ್ಗೆ ತಮ್ಮ ಪ್ರಶ್ನೆ ಇದೆ. ಮಹಾಲಿಂಗ ಅವ್ರ ಪ್ರಶ್ನೆ. ನಮಸ್ಕಾರ ಮಹಾಲಿಂಗ ಅವರೇ. ನಮಸ್ಕಾರ. ನಮಸ್ತೆ ಗುರು. ನಮಸ್ಕಾರ. ನಮಸ್ಕಾರ. ಹೇಗಿದೆ ಮುಂದೆ ಅಂತಲ್ವಾ, ಕೆಲಸ ಇತ್ಯಾದಿಗಳ ಬಲ ಹೇಗಿದೆ ಅಂತ? ಗುರುಜಿ, ಮತ್ತೆ ನಂದು ರಾಶಿ ಮತ್ತು ನಕ್ಷತ್ರ ಗೊತ್ತಿಲ್ಲ. ನಿಮಗೆ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ತಮ್ಮದು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ನಿಮ್ಮ ಹೆಸರು ಪ್ರಕಾರ ಅದು ಸಿಂಹ ರಾಶಿ ಸೂಚಿಸುತ್ತೆ. ಆದರೆ ನಿಮ್ಮ ಡೇಟ್ ಆಫ್ ಬರ್ತ್ ಬಹಳ ಮುಖ್ಯ. 2/5/91 ಅಲ್ವಾ? ಬೆಳಗ್ಗೆ 8 ಗಂಟೆಗೆ. ನಮ್ಮ ವಾರ ಭವಿಷ್ಯ ಶುರುವಾಗೋ ಕಾರ್ಯಕ್ರಮ. ಹಾಗಾಗಿ ಅದು ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ಹೀಗಾಗಿ ತಾವು ವೃಶ್ಚಿಕ ರಾಶಿ ಅಂತ ಇಟ್ಕೋಬೇಕು. ನಿಮ್ಮ ಯಾವ ರಾಶಿ ಅಂತಂದರೆ ವೃಶ್ಚಿಕ ಅಂತಲೇ ಹೇಳಬೇಕು. ಹೆಸರಿಗೂ ಅದಕ್ಕೂ ಸಂಬಂಧ ಇಲ್ಲ, ಬಿಟ್ಟಾಕಿ ಇದು ಇಟ್ಕೊಳ್ಳಿ. ಜ್ಯೇಷ್ಠ ನಕ್ಷತ್ರವನ್ನು ತಲೆಯಲ್ಲಿರಬೇಕು. ಇನ್ನು ನಿಮ್ಮ ಜಾತಕದಲ್ಲಿ ಬಲ ತುಂಬ ಚೆನ್ನಾಗಿದೆ. ಲಗ್ನದಲ್ಲಿ ಶುಕ್ರ ಇರತಕ್ಕಂಥದ್ದು, ಅದನ್ನು ಮಾಲವೀಯ ಯೋಗ ಅಂತ ಕರೀತಾರೆ. ತುಂಬ ವಿಶಿಷ್ಟವಾದ ಯೋಗ. ಮತ್ತು ಕರ್ಮಾಧಿಪತಿ ಶನೈಶ್ಚರ ಭಾಗ್ಯದಲ್ಲಿರ್ತಕ್ಕಂಥದ್ದು ಅದು ತುಂಬ ಒಳ್ಳೆಯದು. ಕರ್ಮಾಧಿಪತಿ ಭಾಗ್ಯದಲ್ಲಿದ್ದರೆ ಕಾರ್ಯಕೌಶಲ್ಯ ಅಂತಕ್ಕಂಥದ್ದು ಬೆಳೆಯುತ್ತೆ, ಭಗವಂತನಿಂದ ಅನುಕೂಲ ಉಂಟಾಗುತ್ತೆ ಅಂತ. ಹೀಗಾಗಿ ತುಂಬ ಚೆನ್ನಾಗಿದೆ. ಮತ್ತು ಗುರುವು ನಿಮ್ಮ ಜಾತಕದಲ್ಲಿ ಉಚ್ಚನಾಗಿರ್ತಕ್ಕಂಥವನು. ಇದೆಲ್ಲ ಒಳ್ಳೆಯ ಲಕ್ಷಣ ಇವರೇ. ಹೀಗಾಗಿ ನಿಮ್ಮ ಜಾತಕ ಚೆನ್ನಾಗಿದೆ. ಈಗ ರವಿ ದಶೆ ಶುರುವಾಗುತ್ತೆ ಮೇಯಿಂದ. ರವಿ ಕೂಡ ತುಂಬ ಚೆನ್ನಾಗಿದ್ದಾನೆ ಉಚ್ಚ ಸ್ಥಾನದಲ್ಲಿ. ಹೀಗಾಗಿ ತುಂಬ ಚೆನ್ನಾಗಿದೆ. ನಾಳೆ ಮೇಯಿಂದ ಇನ್ನೂ ಹೆಚ್ಚಿನ ಶುಭ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಚೆನ್ನಾಗಿದೆ. ಜೀವನ ಹೇಗಿರ್ತದೆ ಅಂದರೆ ಸುಖಮವಾಗಿರುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಇನ್ನು ಶಿವಮೊಗ್ಗದಿಂದ ವಿಷ್ಣುಮೂರ್ತಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ವಿಷ್ಣುಮೂರ್ತಿ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಸರಿ, ಡೇಟ್ ಆಫ್ ಬರ್ತ್ ಹೇಳಿ. 15/8/1960. 15/8/1960. ಬೆಳಗಿನ ಜಾವ 3:50. ಬೆಳಗಿನ ಜಾವ 3:55. ತಮ್ಮ ಪ್ರಶ್ನೆ ಸರ್? ಪ್ರಶ್ನೆ, ನಿಮ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾವೆಲ್ಲ ಸುಮಾರು ವರ್ಷದಿಂದ ನೋಡ್ತಾ ಇದ್ದೀವಿ. ತುಂಬಾ ಜನರಿಗೆ ಅನುಕೂಲನೂ ಆಗಿದೆ. ಇದರಿಂದ ಎಲ್ಲ ಚೆನ್ನಾಗಿದೆ. ಹಾಗೆ ನಂದೊಂದು ಫ್ಯೂಚರ್ ಬಗ್ಗೆ ಕೇಳೋಣ ಅಂತೇಳಿ ಸುಮಾರು ದಿವಸ ಟ್ರೈ ಮಾಡ್ತಿದ್ದೆ, ಇವಾಗ ಸಿಕ್ತು. ಸರಿ, ಥ್ಯಾಂಕ್ ಯು. ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಏನಿಲ್ಲ, ಜಾತಕ ಮುಂದೆ ನನ್ನ ಫ್ಯೂಚರ್ ಹೇಗಿದೆ, ಮುಂದಿನ ಜೀವನ ಆರೋಗ್ಯದ ಬಗ್ಗೆ ಅದನ್ನೊಂದು ಕೇಳಬೇಕಿತ್ತು. ಆಮೇಲೆ ಜಾತಕದಲ್ಲಿ ಶುಭಕರ್ತರ ಯೋಗ ಅಂತೇಳಿ ಎಲ್ಲ ಹೇಳ್ತಾ ಇರ್ತಾರೆ ನಮ್ಗೆ, ಎಲ್ಲ ತೋರಿಸಿದಾಗ ಅದೇನಂತ ಗೊತ್ತಾಗಲಿಲ್ಲ. ಅದೊಂದು ತುಂಬ ಸಂತೋಷ. ನಿಮ್ಮ ಮಾತುಗಳೆಲ್ಲ ಕಿವಿಗೆ ಬಿದ್ದವು, ಮನಸ್ಸಿಗೂ ಬಿದ್ದಿದೆ. ಸಂತೋಷ ಆಯಿತು, ಬಹಳ ಸಂತೋಷ. ಏನೋ ಜನರಿಗೆ ಒಂದು ಹಿತವಾದ ಮಾತು ಕೇಳಿಸ್ಕೊಂಡು ಒಂದು ಒಳ್ಳೆ ಹೆಜ್ಜೆ ಇಟ್ಟರೆ ಅದು ತುಂಬ ಸಂತೋಷ ತಂದುಕೊಡುತ್ತೆ. ಅದು ನಮ್ಮ ವಾಹಿನಿಯ ಹೆಮ್ಮೆ ಅಷ್ಟೇ. ಈಗ ನಿಮ್ಮ ಜಾತಕ ಗಮನಿಸಿದ್ರೆ ನೋಡಿ, ಇದು ಮಿಥುನ ಲಗ್ನವಾಗಿದೆ. ಲಗ್ನದ ಅಧಿಪತಿ ಮತ್ತು ರವಿ, ಇದನ್ನು ಬುಧ ಮತ್ತು ರವಿ ಇಬ್ಬರು ಸೇರಿದ್ರೆ ಅದನ್ನ ಬುಧಾದಿತ್ಯ ಯೋಗ ಅಂತ ಕರೀತಾರೆ. ಅದು ದ್ವಿತೀಯದಲ್ಲಿದ್ದರೆ ಒಳ್ಳೆಯ ವಾಗ್ಮಿಗಳ, ಅಲ್ಲಿ ಬುಧೇನ ನಿಪುಣಂ ಧೀಕೀರ್ತಿ ಸೌಖ್ಯಾನ್ವಿತಂ ಅಂತ ಮಾತಿದೆ. ಇಬ್ಬರು ಒಟ್ಟಾಗಿ ಬಿಟ್ಟರೆ ರವಿ ಬುಧರು ಧೀ ಕೀರ್ತಿಗಳೆಲ್ಲ ಅವ್ರ ಸುತ್ತಲೇ ಸುತ್ತಾ ಇರುತ್ತೆ ಅಂತ. ಧೀ ಅಂದರೆ ಬುದ್ಧಿಶಕ್ತಿ, ಕೀರ್ತಿ ಅಂದರೆ ಅದು ಪ್ರತಿಷ್ಠೆ, ಇನ್ಯಾವುದೋ ಒಂದು ಕೆಲಸಕ್ಕೆ ಬಂದಿರತಕ್ಕಂಥ ಒಂದು ಸನ್ಮಾನ ಅಥವಾ ಇನ್ನೇನೋ ಗೌರವ, ಅವುಗಳೆಲ್ಲ ಅವ್ರ ಸುತ್ತಲೇ ಸುತ್ತುತ್ತಾ ಇರುತ್ತೆ ಅಂತ. ಆ ರೀತಿಯ ಒಂದು ಶುಭ ಫಲ ನಿಮಗೆ ಇರತಕ್ಕಂಥದ್ದು ಸೂಚಿಸ್ತಾ ಇದೆ. ಮತ್ತು ವೇದದಲ್ಲಿ ನೋಡಿ, ಶುಭಕರ್ತರಿ ಅಂತ ತಾವು ಹೇಳಿದ್ರಿ. ಅದು ಲಗ್ನದಿಂದ ಹಿಂದೆ ಮತ್ತು ಮುಂದೆ ಶುಭಕರ್ತರಿ, ಅದು ಶುಭಗ್ರಹಗಳಿದ್ದಾಗ ಶುಭಕರ್ತರಿ ಯೋಗ ಅಂತ. ಹಾಗೆ ಶಶಿಮಂಗಳ ಯೋಗ ಲಗ್ನದ ಹಿಂದೆ ಉಂಟಾಗಿರ್ತಕ್ಕಂಥದ್ದು, ಬುಧಾದಿತ್ಯ ಯೋಗ ಲಗ್ನದ ಮುಂದೆ ಉಂಟಾಗಿರ್ತಕ್ಕಂಥದ್ದು. ಎರಡು ಯೋಗಗಳು ಲಗ್ನವನ್ನು ಆವರಿಸಿದ್ರೆ, ಸುತ್ತುವರೆದ್ರೆ, ಎರಡು ಉತ್ತಮ ವ್ಯಕ್ತಿಗಳು ನಮ್ಮ ಹಿಂದೆ ಮುಂದೆ ಇದ್ದರೆ, ಒಬ್ಬ ಒಳ್ಳೆಯ ಗುರು, ಒಳ್ಳೆಯ ಸ್ನೇಹಿತ ಅಥವಾ ಇನ್ಯಾರೋ ಮಾರ್ಗದರ್ಶಕ ಉತ್ತಮದವರು ಇದ್ದಾಗ ಯಾವುದೇ ನಮಗೆ ತೊಡಕಾಗೋದಿಲ್ವೋ, ಒಳ್ಳೆಯ ದಾರಿಯೇ ಸಿಗುತ್ತೋ ಆ ರೀತಿಯಲ್ಲಿ ಹೀಗೆ ಗ್ರಹಗಳೇ ಇದ್ದಾಗ ನಮ್ಮ ಬದುಕಿಗೆ ಒಳ್ಳೆಯದು ತಾನಾಗಿ ಹರಿದು ಬರುತ್ತೆ ಅಂತ. ಮತ್ತು ಅಷ್ಟೇ ಅಲ್ಲ, ಹಂಸಯೋಗ ಬೇರೆ ಇದೆ ನಿಮಗೆ. ಗುರು ಸಪ್ತಮದಲ್ಲಿರ್ತಕ್ಕಂಥದ್ದು ಸ್ವಕ್ಷೇತ್ರದಲ್ಲಿ ಹಂಸೆ ಸಾಧ್ಭಿರಭೀಷ್ಟದ ಕ್ಷಿತಿಪತಿ ಅಂತ. ಹೀಗೆಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆಯ ಜಾತಕ. ಪ್ರಸ್ತುತ ತಮಗೆ ಕಾಲ ಶನಿ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಕುಜನ ಒಂದು ಕಾಲ ನಡೀತಾ ಇದೆ. ಹೀಗಾಗಿ ಕುಜ ವಸ್ತುತಃ ಶಾಸ್ತ್ರದಲ್ಲಿ ಇನ್ನೊಂದಿದೆ, ವೇದಲ್ಲಿದ್ದಂಥ ಗ್ರಹಗಳು ದುಸ್ಥಾನದಲ್ಲಿದ್ದರೆ ಸ್ವಲ್ಪ ತೊಡಕುಗಳು, ಹಿನ್ನಡೆ ಉಂಟಾಗ್ತಕ್ಕಂಥ ಸಾಧ್ಯತೆ, ಕಾಲಿಗೆ ಪೆಟ್ಟಾಗ್ತಕ್ಕಂಥದ್ದು ಸ್ವಲ್ಪ ಈ ರೀತಿಯ ಲಕ್ಷಣ ಇದೆ. ಹೀಗಾಗಿ ಕುಜನಿಗೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಲಿಕ್ಕೆ ಹೇಳಿದೆ.
ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಪ್ರತಿ ಮಂಗಳವಾರ ಹೋಗಿ ಒಂದು ಶ್ರದ್ಧೆಯಿಂದ ನಮಸ್ಕಾರವೋ ಅಥವಾ ಪಂಚಾಮೃತ ಸೇವೆಯೋ ತಮಗೆ ಯಾವುದು ಅನುಕೂಲ, ಶಕ್ತಿ ಯಥಾಬಲ ತಥಾ ನಮಸ್ಕಾರ ಅಂತ, ಬಲವಿದ್ದಷ್ಟು ನಮಸ್ಕಾರ ಅಂತ ಆ ಪ್ರಯತ್ನ ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ, ಚೆನ್ನಾಗಿರ್ತೀರ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.